ಬೆಳಗ್ಗೆ ಹೋಗಿ ಸಂಜೆವರೆಗೂ ಕೆಲಸ ಮಾಡಿ ಮತ್ತೆ ಬಂದು ಮಕ್ಳ ಜೊತೆಗೆ ಸ್ವಲ್ಪ ಹೊತ್ತಿದ್ದು, ಅದಾದ್ಮೇಲೆ ನಂದು ಪ್ರೊಡಕ್ಷನ್ ಬೇಸ್ಗೆ ಹೋಗಿ ಕೆಲಸಗಳು ಮಾಡ್ತಿದ್ದೆ, ಬಿಕಾಸ್ ಅವ್ರ ಹೋಮ್ ವರ್ಕ್ ಆಗಿರ್ಬೋದು ಬೇರೆದೆಲ್ಲ. ಸೊ ನಾನು ನಂದು ಕೆಲಸಗಳು ಬಿಟ್ಟು ಇನ್ನೆಲ್ಲಾ ಟೈಮು ಮಕ್ಕಳಿಗೆ ಮೀಸಲಿಟ್ಟಿದ್ದೀನಿ, ಅವ್ರ ಜೊತೆಗೇನೆ ಇರ್ತೀನಿ. ಖುಷಿ ಆಗತ್ತೆ. ಅಂದ್ರೆ ಲೈಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಜನರೇಷನ್ ಅಲ್ಲಿ. ಲೈಕ್ ಇಟ್ಸ್ ನಾಟ್ ಲೈಕ್ ನಮ್ ಟೈಮಲ್ಲಿ ಇದ್ದಿದ್ದು ಪೇರೆಂಟಿಂಗ್ ಇವತ್ತಿಗೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಐ ಆಮ್ ಟ್ರೈಂಗ್ ಟು ಗಿವ್ ಮೋರ್ ಟೈಮ್ ಟು ದಮ್. ನೆಕ್ಸ್ಟ್ ಪ್ರಾಜೆಕ್ಟ್ ಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಸದ್ಯಕ್ಕೆ ನಮ್ ಪ್ರೊಡಕ್ಷನ್ ಹೌಸ್ ಇಂದ ಅಂದ್ರೆ ನಾವ್ ಇವಾಗ ಒಂದು 4-5 ಇಯರ್ಸ್ ಆದ್ಮೇಲೆ ಬ್ಯಾಂಗ್ಳೂರ್ ಕಡೆಗೆ ಬಂದು ಸ್ಲೋಲಿ ಸೆಟ್ಲಿಂಗ್ ಡೌನ್. ಇನ್ನು ನಮ್ದು ಪ್ರೊಡಕ್ಷನ್ ಹೌಸ್ ಇಂದ ಇವಾಗ 1-2 ಸಿನಿಮಾಗಳಾಗ್ತಾ ಇದೆ, ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇದೀವಿ. ಜೊತೆಗೆ ನಾನು ಇವಾಗ ಮಕ್ಳ ಜೊತೆಗೆ ನಂದು ಆಫೀಸು ಕೆಲಸ ಇದ್ರಲ್ಲೆಲ್ಲ ಸೆಟಲ್ ಆಗ್ತಾ ಇದೀನಿ. ಒಂದಿಷ್ಟು ಒಳ್ಳೊಳ್ಳೆ ಕಥೆಗಳು ಬಂದಿದೆ, ಕಾಸ್ಟ್ಯೂಮ್ ಡಿಸೈನಿಂಗ್ ಗೆ ಕೇಳ್ತಾ ಇದೀನಿ, ಅದ್ರ ಮೇಲೆ ಸಹ ವರ್ಕ್ ನಡೀತಾ ಇದೆ. ರಿಷಬ್ ಅವ್ರ ಕೆಲಸ, ಅವ್ರದ್ದು ಶೂಟಿಂಗ್ ನಡೀತಾ ಇದೆ. ಸಿನಿ ಪ್ರೇಕ್ಷಕರ ಒಂದು ಪ್ರಶ್ನೆ ಏನಂತಂದ್ರೆ, ಮತ್ತೆ ಶೆಟ್ಟರ್ ಹವಾ ಯಾವಾಗ ಮುಂದುವರಿಯುತ್ತೆ ಅಂತ ಹೇಳಿ. ರಕ್ಷಿತ್ ಶೆಟ್ಟಿ ಯಾವಾಗ ವಾಪಸ್ ಬರ್ತಾರೆ, ಮತ್ತೆ ಯಾವ ಸಿನಿಮಾ ಮಾಡ್ತಾರೆ, ಹೇಗೆ ಅನ್ನುವಂತ ಪ್ರಶ್ನೆ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ತಾವು? ಇದೊಂದು ಕ್ವೆಶ್ಚನ್ ನನ್ನ ತಲೆಯಲ್ಲೂ ತುಂಬಾ ಟೈಮ್ ಇಂದ ಇತ್ತು. ಒಂದು ಒಳ್ಳೆ ಅವಕಾಶ ಇದು. ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಇತಿಹಾಸ ಇದೆ. ಅಂದ್ರೆ ಅದು ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಗೊತ್ತಿಲ್ಲ. ಒಂದು ಶೆಟ್ರ್ ಗ್ಯಾಂಗ್ ಅಂತ ಸ್ಟಾರ್ಟ್ ಆಯ್ತು ಮೋಸ್ಟ್ಲಿ. ಅಂದ್ರೆ ಆ ಟೈಮಲ್ಲಿ ಈಗ ರಾಜ್ ಅವ್ರದ್ದು ಒಂದ್ ಸಿನಿಮಾ, ರಕ್ಷಿತ್ ಅವ್ರದ್ದು ಒಂದ್ ಸಿನಿಮಾ, ರಿಷಬ್ ಅವ್ರ ಸಿನಿಮಾ, 3 ಸಿನಿಮಾ ವರ್ಕ್ ಆಗಿರೋದ್ರಿಂದ ಇರ್ಬೋದು. ಶೆಟ್ಟಿ ಗ್ಯಾಂಗ್ ಅಂತ ಆಯ್ತು, ಶೆಟ್ರ್ ಸಿನಿಮಾಗಳ ವರ್ಕ್ ಆಗ್ತಿದೆ ಅಂತ ಆಯ್ತು. ಬಟ್ ಐ ಡೋಂಟ್ ಬಿಲೀವ್ ಇನ್ ದಟ್. ಯಾಕಂದ್ರೆ ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಇತಿಹಾಸ ಇದೆ. ಪ್ರತಿಯೊಬ್ರು ಇಲ್ಲಿ ಬಂದಿರೋ ಡೈರೆಕ್ಟರ್ ಆಗಿರ್ಲಿ, ಆಕ್ಟರ್ಗಳಾಗಿರ್ಲಿ, ಟೆಕ್ನಿಷಿಯನ್ಸ್, ಅವರೆಲ್ಲರೂ ಕೊಡುಗೆಯಿಂದ ಇವತ್ತು ಇಂಡಸ್ಟ್ರಿ ನಿಂತಿದೆ. ಆ ಇಂಡಸ್ಟ್ರಿ ಇದ್ಮೇಲೆ ನಾವು ಬಂದಿರೋದಲ್ವಾ. ಸೊ ನಾವು ನಮ್ಮ ಕೈಯಲ್ಲಿ ಏನಾಗತ್ತೆ, ನಮ್ಮ ಸ್ಟ್ರೆಂತ್ಗೆ ಎಷ್ಟು ಮಾಡೋದಕ್ಕಾಗತ್ತೆ ಅಷ್ಟು ಬೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ. ಬೈ ಗಾಡ್ ಗ್ರೇಸ್ ಅದು ಜನ ಸ್ವೀಕಾರ ಮಾಡ್ತಾ ಇದಾರೆ, ವರ್ಕ್ ಆಗ್ತಿದೆ. ದಟ್ ಡಸಂಟ್ ಮೀನ್ ಶೆಟ್ರ್ ಗ್ಯಾಂಗ್ ಸಿನಿಮಾಗಳು ಮಾತ್ರ ವರ್ಕ್ ಆಗ್ತಿದೆ, ಇಲ್ಲ ನಾವು ಮಾತ್ರ ಏನೋ ಮಾಡ್ತಾ ಇದೀವಿ, ಇಲ್ಲ ನಾವು ಮಾತ್ರ ಟ್ಯಾಲೆಂಟೆಡ್, ಆ ತರದೆಲ್ಲ ಖಂಡಿತ ಇಲ್ಲ. ಬಂದಿರೋ ಅವಕಾಶಗಳನ್ನ ತುಂಬಾ ಚೆನ್ನಾಗಿ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದೀವಿ ಅಂತ ಅನ್ಕೊಂಡು ಇಲ್ಲಿ ಎಲ್ರದ್ದು ಕೊಡುಗೆ ಇದೆ. ಸೊ ನಾನು ಈ ಕಾನ್ಸೆಪ್ಟ್ ಅಲ್ಲಿ ಶೆಟ್ರ್ ಗ್ಯಾಂಗ್ ಇಲ್ಲ, ಇವ್ರ ಸಿನಿಮಾಗಳೇ ವರ್ಕ್ ಆಗತ್ತೆ, ಇವರಿಂದ ಯಾರು ಒಬ್ರಿಂದಾನು ಇಂಡಸ್ಟ್ರಿ ಆಗಲ್ಲ. ಇಂಡಸ್ಟ್ರಿ ತುಂಬಾ ಜನ ಶ್ರಮದಿಂದ ಆಗಿದೆ. ಇವತ್ತು ತುಂಬಾ ಜನ ಇಂಡಸ್ಟ್ರಿಗೋಸ್ಕರ ಶ್ರಮ ಪಡ್ತಾ ಇದಾರೆ. ಮುಂದೆ ಬರೋರ್ಗೂ ಕೂಡ ನಾವು ಒಂದ್ ವೇದಿಕೆ ಮಾಡ್ಕೊಡ್ಬೇಕು. ಅಂದ್ರೆ ಯಾವ ತರದ ಕೆಲಸಗಳು ಮಾಡ್ಬೇಕು ಅಂದ್ರೆ, ಮುಂದೆ ಬರೋರು ನೆನ್ಪಿಟ್ಕೊಂಡು ಇಂಥದ್ದೊಂದು ಸಿನಿಮಾ ಇತ್ತಪ್ಪ, ಇಲ್ಲಿ ಹೀಗೆ ಕೆಲಸ ಮಾಡಿದ್ರು ಅಂತ ಹೇಳೋದಾಗ್ಬೇಕು. ಬಿಟ್ರೆ ಖಂಡಿತ ಯಾರು ಒಬ್ರಿಂದ ಇಂಡಸ್ಟ್ರಿ ಇಲ್ಲ, ಯಾವ ಒಂದು ಗ್ಯಾಂಗ್ ಇಂದ ಇಂಡಸ್ಟ್ರಿ ಅಂತ ನನ್ಗನ್ಸಲ್ಲ. ಓಕೆ, ಲಾಸ್ಟ್ ಕ್ವಶನ್. ರಿಯಲ್ ಹೀರೋಸ್, ರಿಪಬ್ಲಿಕ್ ಕನ್ನಡ ರಿಯಲ್ ಹೀರೋಸ್ ವೇದಿಕೆ ಮೇಲೆ ನಾವು ಕೂತಿದ್ದೀವಿ. ಈಗ ಸಾಧನೆ ಮಾಡಬೇಕು ಅನ್ನುವಂತಹ ಯುವ ಶಕ್ತಿಗೆ ನಿಮ್ ಸಂದೇಶ ಏನು? ದಯವಿಟ್ಟು ನೀವ್ ಏನ್ ಕೆಲಸ ಮಾಡ್ತೀರಾ ಆ ಕೆಲಸದ ಬಗ್ಗೆ ಒಂದು ರೆಸ್ಪೆಕ್ಟ್ ಇರ್ಲಿ. ನೀವ್ ಯಾವತ್ತು ನಿಮ್ ಕೆಲಸನ ರೆಸ್ಪೆಕ್ಟ್ ಮಾಡ್ತೀರಾ, ನಿಮ್ಗೆ ಸಿಕ್ಕಿರೋ ಅವಕಾಶನ ರೆಸ್ಪೆಕ್ಟ್ ಮಾಡ್ತೀರಾ, ಆವಾಗ ಲೈಫ್ ನಿಮ್ಗೆ ತುಂಬಾ ಜಾಸ್ತಿ ಬ್ಲೆಸ್ಸಿಂಗ್ಸ್ಗಳು, ತುಂಬಾ ದಾರಿಗಳು ಓಪನ್ ಆಗ್ತಾ ಹೋಗುತ್ತೆ. ಆಮೇಲೆ ಆದಷ್ಟು ಅಂದ್ರೆ ಹಾರ್ಡ್ ವರ್ಕೇ ಮಾಡ್ಬೇಕಂತಿಲ್ಲ. ದರ್ ಆರ್ ವೇಸ್. ಇವತ್ತು ಸ್ಮಾರ್ಟ್ ವರ್ಕು ಮಾಡ್ಬೋದು, ಬಟ್ ಏನ್ ಮಾಡ್ತೀರಾ ಅದನ್ನ ಆನೆಸ್ಟ್ ಆಗಿ ಮಾಡಿ. ಲೈಫಲ್ಲಿ ಯಾವತ್ತು ಯಾರಿಗೂ ಮೋಸನೂ ಮಾಡಬೇಡಿ, ಬೇರೆಯವರಿಂದ ಮೋಸ ಹೋಗೋಷ್ಟು ಇನ್ನೋಸೆಂಟ್ ಆಗು ಇರಬೇಡಿ. ಅಷ್ಟೇ. ಅಂದ್ರೆ ಎಲ್ಲರಿಗೂ ನಿಮ್ಮ ಸುತ್ತಮುತ್ತ ಇರೋರನ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ದರ್ ಇಸ್ ನಥಿಂಗ್ ಇನ್ ಲೈಫ್ ಅದರ್ ದ್ಯಾನ್ ಬೀಯಿಂಗ್ ಪಾಸಿಟಿವ್ ಅಂತ ನಾನ್ ಬಿಲೀವ್ ಮಾಡ್ತೀನಿ. ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡಿ. ಅಂಡ್ ಸಮ್ಟೈಮ್ ತುಂಬಾ ಭಯ ಆಗತ್ತೆ. ಅಂದ್ರೆ ನ್ಯೂಸ್ ಚಾನೆಲ್ ಹೌದು ಇವತ್ತೇನ್ ನಡೀತಿದೆ ಸಮಾಜದಲ್ಲಿ ಅದನ್ನ ಎತ್ತಿ ತೋರಿಸ್ತೀರಾ, ಸಮ್ಟೈಮ್ ಅದು ಎಷ್ಟು ಟೆನ್ಷನ್ ಆಗತ್ತೆ ಅಂದ್ರೆ, ಯಾಕೆ ಈ ಜನರೇಷನ್ ಈ ತರ ಆಗ್ತಿದೆ ಅಂತ ಎಲ್ಲ ಅನ್ಸ್ಬಿಡತ್ತೆ. ಸೊ ದಯವಿಟ್ಟು ಐ ಥಿಂಕ್ ಪೇರೆಂಟ್ಸ್ ಕೂಡ ಸ್ವಲ್ಪ, ಇಟ್ಸ್ ನಾಟ್ ಓನ್ಲಿ ಜನರೇಷನ್ ಕಿಡ್ಸ್ ಅನ್ನೋದ್ಗಿಂತ ಪೇರೆಂಟಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರು.